ಸಿಗ್ಮಾ ಮೇಲ್ ಹ್ಯೂಮನ್ಸ್ ನಲ್ಲೇ ರೇರ್ ಆಗಿ ಕಂಡುಬರೋ ಪರ್ಸನಾಲಿಟಿ. ಬಟ್ ಈ ಪರ್ಸನಾಲಿಟಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ರೀತಿನೇ ಇದೆಯಾ? These sigmas are lone wolves. Sigma male traits that are incredibly attractive to women. They don't have a pack. They don't care about the hierarchy. The sigma male description is the most common feeling. ಐ ನೋ ಇದು ಬಹಳ ಕನ್ಫ್ಯೂಸಿಂಗ್ ಆಗಿದೆ, ಆದ್ರೆ ನಾನು ಹೇಳಿರೋ ಈ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆಯೋ ಇಲ್ವೋ ಅನ್ನೋದರ ಮೇಲೆ ನೀವು ಸಿಗ್ಮಾ ಮೇಲಾ ಅಥವಾ ಅಲ್ವಾ ಅನ್ನೋದನ್ನ ನೀವೇ ಫೈಂಡ್ ಮಾಡಬಹುದು. ನಂಬರ್ 1, ಲವ್ ಫ್ರೀಡಮ್. ಇವರು ಮೋಸ್ಟ್ ಆಫ್ ದಿ ಟೈಮ್ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ. ಅದು ಸೊಸೈಟಿಗೆ ಹೆದರಿ ಅಲ್ಲ, ಅವರಿಗೆ ಇದರಿಂದ ಸಿಗುವ ಫ್ರೀಡಮ್ ಬಹಳ ಇಷ್ಟ ಆಗುತ್ತೆ. ಹಾಗಾದ್ರೆ ಇವರು ಯಾರೊಂದಿಗೂ ಸೋಷಿಯಲ್ ಆಗೋದೇ ಇಲ್ವಾ ಅನ್ನೋದಾದ್ರೆ, ಬೀಟಾ ಮೇಲ್ಸ್ ಒಬ್ಬರೇ ಇರೋದಕ್ಕೆ ಭಯಪಟ್ಟು ಗರ್ಲ್ ಫ್ರೆಂಡ್ ಪಾರ್ಟೀಸ್ ಅಂತ ಡೈವರ್ಟ್ ಆದ್ರೆ, ಆನ್ ದಿ ಅದರ್ ಹ್ಯಾಂಡ್ ಸಿಗ್ಮಾ ಮೇಲ್ಸ್ ಪಾರ್ಟಿನಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ವರ್ಕ್ ಇರುವಾಗ ಮಾತ್ರ ಪಾರ್ಟೀಸ್ಗೂ ಹೋಗ್ತಾರೆ, ಎಲ್ಲರೊಂದಿಗೂ ಸೋಷಿಯಲ್ ಕೂಡ ಆಗ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಆದ್ರೆ ಇವರು ಒಬ್ಬರೇ ಇರೋ ಟೈಮ್ ನಲ್ಲಿ ತಮ್ಮನ್ನ ಇಂಪ್ರೂವ್ ಮಾಡೋದಕ್ಕೆ ವರ್ಕ್ ಮಾಡ್ತಿರ್ತಾರೆ, ಯಾರೊಂದಿಗೂ ಹೆಚ್ಚು ಸೋಷಿಯಲ್ ಆಗೋದಿಲ್ಲ. ನಂಬರ್ 2, ಕೈಂಡ್ ಅಂಡ್ ಸಪೋರ್ಟಿವ್. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ಮಾ ಮೇಲನ್ನ ವಿಲನ್ ನ ರೀತಿ ಶೋ ಮಾಡ್ತಾರೆ. ಬಹಳ ಜನ ಹೇಳೋದು ಅವರು ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ, ಯಾರ ಮಾತನ್ನು ಕೇಳೋದಿಲ್ಲ ಅಂತ. ಇದು ನಿಜ ಅಲ್ಲ. ಅವರು ಸಹ ಕೈಂಡ್ ಹಾರ್ಟೆಡ್ ಆಗಿರ್ತಾರೆ, ಬೇರೆಯವರಿಗೆ ಹೆಲ್ಪ್ ಮಾಡ್ತಾರೆ ಅಂಡ್ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಆದ್ರೆ ಯಾರು ಅದನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೋ ಅವರಿಗೆ ಮಾತ್ರ. ಫಾರ್ ಎಕ್ಸಾಂಪಲ್, ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಸಿಗ್ಮಾ ಮೇಲ್ ನ ಎದುರು ಒಬ್ಬರು ವಯಸ್ಸಾದ ತಾತ ನನಗೆ ಕಾಲು ನೋವಿದೆ, ನನಗೆ ಕೂರೋದಕ್ಕೆ ಜಾಗ ಕೊಡ್ತೀಯಾ ಅಂತ ಕೇಳಿದ್ರೆ ಸಿಗ್ಮಾ ಮೇಲ್ ಡೆಫಿನೆಟ್ಲಿ ಕೊಡ್ತಾರೆ. ಅದನ್ನ ಬಿಟ್ಟು ನಾನು ಯಾಕೆ ಅವರಿಗೆ ಜಾಗವನ್ನು ಕೊಡಬೇಕು ಅನ್ನೋ ಥಿಂಕಿಂಗ್ ಬರೋದಿಲ್ಲ. ಆದ್ರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಅವರ ಟೈಮ್ ಅನ್ನ ವೇಸ್ಟ್ ಮಾಡೋ ಯಾವುದೇ ಥಿಂಗ್ಸ್ ಗಳಿಗೆ ಡೈರೆಕ್ಟ್ ಆಗಿ ನೋ ಅಂತ ಹೇಳ್ಬಿಡ್ತಾರೆ. ಒಮ್ಮೆ ಯಾವ್ದಾದ್ರು ವರ್ಕ್ ಅನಾವಶ್ಯಕ ಅನ್ಸಿದ್ರೆ ಅದಕ್ಕೆ ಅವರು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದಕ್ಕೆ ಬೇರೆಯವರಿಗೆ ಇವರು ರೂಡ್ ಆಗಿ ಕಾಣಿಸೋದು. ನಂಬರ್ 3, ಜೆಂಡರ್ ನ್ಯೂಟ್ರಲ್. ಬಹಳಷ್ಟು ಜನರಿಗೆ ಎಲ್ಲರ ಮುಂದೆ ಹುಡುಗಿಯರನ್ನ ಇನ್ಸಲ್ಟ್ ಮಾಡೋದು ಅಥವಾ ಗರ್ಲ್ಸ್ ಅನ್ನ ಇಗ್ನೋರ್ ಮಾಡಿದ್ರೆ ಅವರು ಸಿಗ್ಮಾ ಮೇಲ್ ಆಗ್ತಾರೆ ಅನ್ನೋ ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಆಕ್ಚುಲಿ ಈ ರೀತಿ ಹುಡುಗಿಯರನ್ನ ಇನ್ಸಲ್ಟ್ ಮಾಡಿ ಕೂಲ್ ಆಗುವಂತವ್ರು ಆಲ್ಫಾನೂ ಅಲ್ಲ, ಬೀಟಾನೂ ಅಲ್ಲ, ಸಿಗ್ಮಾನೂ ಅಲ್ಲ, ಅವರು ವೀಕ್ ಮೇಲ್ಸ್. ರಿಯಲ್ ಸಿಗ್ಮಾ ಮೇಲ್ ಎಷ್ಟು ರೆಸ್ಪೆಕ್ಟ್ ಅನ್ನ ಬಾಯ್ಸ್ ಗೆ ಕೊಡ್ತಾರೋ ಅಷ್ಟೇ ರೆಸ್ಪೆಕ್ಟ್ ಅನ್ನ ಗರ್ಲ್ಸ್ ಗೂ ಕೊಡ್ತಾರೆ. ಅವರು ಕಮ್ಯುನಿಕೇಟ್ ಮಾಡೋದಕ್ಕೆ ಗರ್ಲ್ಸ್ ಬಾಯ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಏನನ್ನಾದ್ರೂ ಕೇಳಬೇಕು ಅಂತಿದ್ರೆ ಅದನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಇನ್ನು ಗರ್ಲ್ಸ್ ನ ಇಗ್ನೋರ್ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕೆಲಸ ಹುಡುಗಿಯ ಜೊತೆ ಇದ್ರೆ ಅವ್ರ ಹತ್ರ ಮಾತಾಡ್ತೀರಾ, ಹುಡುಗರ ಜೊತೆ ಇದ್ರೆ ಅವ್ರ ಹತ್ರ ಮಾತಾಡ್ತೀರಾ. ಈ ರೀತಿ ಸಿಗ್ಮಾ ಮೇಲ್ಸ್ ಯಾವುದೇ ರೀತಿಯ ಡಿಫ್ರೆನ್ಶಿಯೇಟ್ ನ ಅಲೋ ಮಾಡಲ್ಲ. ಇವರ ಒಂದು ಬೆಸ್ಟ್ ಕ್ವಾಲಿಟಿ ಏನಂದ್ರೆ ಹಾರ್ಡ್ ಕೋರ್ ಡಿಸಿಪ್ಲಿನ್. ಸಿಗ್ಮಾ ಮೇಲ್ ನ ಐಡೆಂಟಿಟಿ ತಾನು ಎಷ್ಟು ಹಾರ್ಡ್ ಕೋರ್ ಡಿಸಿಪ್ಲಿನ್ ಆಗಿ ಇರ್ತಾನೆ ಅನ್ನೋದರ ಮೇಲೆ ಡಿಫೈನ್ ಆಗುತ್ತೆ. ಇವರು ಒಮ್ಮೆ ಯಾವ್ದಾದ್ರು ಒಂದು ಕೆಲಸವನ್ನ ಡಿಸೈಡ್ ಮಾಡಿದ್ರೆ ಅದನ್ನ ಮಾಡೇ ಮಾಡ್ತಾರೆ. ಬೆಳಿಗ್ಗೆ 5 o'clock ಹೇಳ್ಬೇಕು ಅಂತಿದ್ರೆ 5 o'clock ಹೇಳ್ತಾರೆ. ಇವರಿಗೆ ಪ್ರೋಕ್ರಾಸ್ಟಿನೇಷನ್ ಅನ್ನೋ ವರ್ಡ್ ಎಕ್ಸಿಸ್ಟ್ ಆಗಲ್ಲ. ಯಾಕಂದ್ರೆ ಇವರಿಗೆ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರುತ್ತೆ. ನಿಮಗೆ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇರೋದು ಇಷ್ಟ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಅ ಸಿಗ್ಮಾ ಮೇಲ್. ನಂಬರ್ 5, ಆಕ್ಟಿವ್ ಲಿಸ್ನರ್ಸ್. ಸಿಗ್ಮಾ ಮೇಲ್ಸ್ ಜಸ್ಟ್ ಕೇಳಿಸಿಕೊಳ್ಳೋದಕ್ಕೋಸ್ಕರ ಕೇಳಿಸ್ಕೊಳ್ಳಲ್ಲ. ಅವರು ಆ ಒಂದು ಸಿಚುವೇಶನ್, ಆ ಒಂದು ಟೈಮಿಂಗ್ ಎಲ್ಲದನ್ನ ಅರ್ಥ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದಕ್ಕೆ ಡೀಪ್ ಆಗಿ ಲಿಸನ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಹಾಫ್ ನಾಲೆಡ್ಜ್ ನಿಂದ ಮಾತಾಡೋದು ಅಷ್ಟು ಎಫೆಕ್ಟಿವ್ ಆಗಿ ಇರೋದಿಲ್ಲ ಅಂತ. ಇವರು ಕಂಪ್ಲೀಟ್ ಇನ್ಫೋನ ಕೇಳಿಸ್ಕೊಂಡಿದ್ರಿಂದ ಯಾವುದೇ ನಾರ್ಮಲ್ ಪರ್ಸನ್ ಗಿಂತ ಆ ಸಿಚುವೇಶನ್ ಅನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಇದರಿಂದ ಬೇರೆಯವರು ಇವರನ್ನ ಒಳ್ಳೆ ಪಾರ್ಟ್ನರ್ ಆಗಿ ನೋಡ್ತಾರೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರಸ್ಟ್ ಮಾಡ್ತಾರೆ. ನಂಬರ್ 6, ಇಂಟ್ರೋವರ್ಟ್ಸ್. ಮೋಸ್ಟ್ ಆಫ್ ದಿ ಸಿಗ್ಮಾ ಮೇಲ್ಸ್ ಇಂಟ್ರೋವರ್ಟ್ ಆಗಿರ್ತಾರೆ. ಆದ್ರೆ ನಾರ್ಮಲ್ ಇಂಟ್ರೋವರ್ಟ್ಸ್ ನ ರೀತಿ ಅಲ್ಲ. ಇವರಲ್ಲೂ ಆಲ್ಫಾ ಮೇಲ್ ನ ರೀತಿ ಜನರನ್ನ ಅಪ್ರೋಚ್ ಮಾಡಿ ಮಾತಾಡಿಸೋ ಕ್ವಾಲಿಟಿ ಇರುತ್ತೆ. ಸಿಗ್ಮಾ ಮೇಲ್ಸ್ ಯಾಕೆ ಇಂಟ್ರೋವರ್ಟ್ ಆಗಿ ಇರ್ತಾರೆ ಅಂದ್ರೆ, ಅವರು ಕ್ವಾಂಟಿಟಿ ಆಫ್ ಪೀಪಲ್ಸ್ ಗಿಂತ ಕ್ವಾಲಿಟಿ ಪೀಪಲ್ಸ್ ನಲ್ಲಿ ಬಿಲೀವ್ ಮಾಡ್ತಾರೆ. ಜನರೊಂದಿಗೆ ಡೀಪ್ ಅಂಡ್ ಮೀನಿಂಗ್ಫುಲ್ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡೋಕೆ ಇಷ್ಟಪಡ್ತಾರೆ. ನಂಬರ್ 7, ಡೋಂಟ್ ಪ್ರಿಟೆಂಡ್. ಸಿಗ್ಮಾ ಮೇಲ್ಸ್ ಯಾವತ್ತಿಗೂ ಸಿಗ್ಮಾ ಮೇಲ್ ನ ರೀತಿ ಆಕ್ಟ್ ಮಾಡಲ್ಲ. ಯಾಕಂದ್ರೆ ಅವರು ನಿಜವಾಗ್ಲೂ ಸಿಗ್ಮಾ ಮೇಲ್ಸ್ ಆಗಿರ್ತಾರೆ. ಅಂಡ್ ಬಹಳಷ್ಟು ಜನ ಫೇಕ್ ಇನ್ಫ್ಲೂಯೆನ್ಸರ್ಸ್ ಗಳನ್ನ ನೋಡಿ ಅವರ ರೀತಿ ಆಕ್ಟ್ ಮಾಡಿ ಅಟೆನ್ಷನ್ ಪಡೆಯೋಕೆ ಟ್ರೈ ಮಾಡ್ತಾರೆ. ಇವರು ಮೋಸ್ಟ್ ಪ್ರಾಬಬ್ಲಿ ಬೀಟಾ ಮೇಲ್ಸ್ ಆಗಿರ್ತಾರೆ. ಯಾಕಂದ್ರೆ ಇವರಿಗೆ ಅಟೆನ್ಷನ್ ನ ಹಸಿವಿರುತ್ತೆ. ಬಟ್ ಆಕ್ಚುಯಲ್ ಸಿಗ್ಮಾ ಮೇಲ್ಗೆ ಯಾವುದೇ ರೀತಿಯ ಅಟೆನ್ಷನ್ ನ ಹಸಿವಿರಲ್ಲ. ಸೊ ನಿಮ್ಮ ಬಳಿ ಈ 7 ಕ್ವಾಲಿಟೀಸ್ ಇದ್ರೆ ಸಿಗ್ಮಾ ಮೇಲ್ ನ ರೀತಿ ಆಕ್ಟ್ ಮಾಡದೆ ಸಿಗ್ಮಾ ಮೇಲ್ ಆಗಿ ಇರಿ. ಈ ವಿಡಿಯೋ ನಿಮಗೆ ಹೊಸದಾಗಿ ಏನನ್ನಾದ್ರೂ ತಿಳಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ಇದೇ ರೀತಿಯ ಸೆಲ್ಫ್ ಹೆಲ್ಪ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.